ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಯಾತಕ್ಕಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಈಗ ಒಂದಿಷ್ಟು ಕೆಲವು ದಿನಗಳಿಂದ ಇಳಕಲ್ನಲ್ಲಿ 24/7 ನೀರಿನ ಸ್ವಲ್ಪ ತೊಂದರೆ ಇರೋದಂತೂ ನಿಜ. ತೊಂದರೆ ಯಾಕಾಯಿತು ಅಂಥೇಳಿ ಮೊದಲಿಂದ ನಾನು ವಿವರಣೆ ಕೊಡೋಕೆ ನಾನು ಬಯಸ್ತೀನಿ. ತೊಂದರೆ ಇರೋದಂತೂ ನಿಜ, ಯಾರೂ ಅದನ್ನು ಅಲ್ಲಿಗಳಕ್ಕೆ ಸಾಧ್ಯ ಇಲ್ಲ. ಯಾಕಾತಪ್ಪ ಇದು ತೊಂದರೆ ಯಾರಿಗೂ ಗೊತ್ತಿಲ್ಲ. ಎದಕ್ಕಾಗತ್ತಾ ಏನೋ ಮರಿ ಒಟ್ಟ ನೀರ ಬರೋವಲ್ದು 20 ದಿವಸ ಆಗುತ್ತಾ, ಒಂದು ಏರಿಯಾಕ್ಕೆ 30 ದಿವಸ ಆಗುತ್ತಾ, ನೀರ ಬರಲ್ಲ. ಒಂದು ಕಡೆ ನೀರಿರುತ್ತೆ, ಇನ್ನೊಂದು ಕಡೆ ನೀರಿರಲ್ಲ. ಅಂದರೆ ಒಂದು ಸಾಮಾನ್ಯವಾಗಿ ಎಲ್ಲರೂ ಸಾರ್ವಜನಿಕರು ಈಗ ಸದ್ಯಕ್ಕೆ ಆರೋಪ ಒಂದು ಮಾಡೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಇದಕ್ಕೆ ಒಂದು ನಾನು ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತೀನಿ. 24/7 ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರು ಅಧಿಕಾರಕ್ಕೆ ಬಂದರು 2013ರಲ್ಲಿ. ಅವಾಗೆ ಕಾರ್ಯರೂಪಕ್ಕೆ ಬಂದು ಲೋಕಾರ್ಪಣೆಗೊಂಡಂಥ ಒಂದು ಸ್ಕೀಮ್ 24/7. 2013ರಲ್ಲಿ ಪೈಪ್ಲೈನ್ ಅಳವಡಿಸಿ 2015ಕ್ಕೆ ಉದ್ಘಾಟನೆಗೊಂಡಂಥ ಇದೊಂದು ಸ್ಕೀಮು. ನಮ್ಮ ಶಾಸಕರ ಒಂದು ಕನಸಿನ ಕೂಸು ಇಳಕಲ್ ಜನತೆಗೆ 24 ತಾಸು ನೀರು ಕೊಡಬೇಕಂತ ಒಂದು ಸದುದ್ದೇಶದಿಂದ ಈ ಒಂದು 24/7 ಒಂದು ಯೋಜನೆಯನ್ನು ನಮ್ಮ ಶಾಸಕರು ವಿಜಯಾನಂದ ಎಸ್ ಕಾಶ್ಯಪ್ನವರು ತಂದಂಥ ಒಂದು ಸ್ಕೀಮು. ಈಗ 2013ರಲ್ಲಿ ಪ್ರಾರಂಭ ಆಗಿ 2021-22ರಲ್ಲಿ ಅದು ಏನು ತಾಂತ್ರಿಕವಾಗಿ ನಡೆಯಬೇಕಾದಂಥ ಅಪ್ಗ್ರೇಡೇಷನ್, ಯಾವ್ಯಾವ ಪಂಪ್ಗಳನ್ನು ಅಪ್ಗ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ಯಾಂಕ್ಗಳನ್ನು ಹೆಚ್ಚಿಸಬೇಕು, ಎಲ್ಲೆಲ್ಲಿ ಸಂಪ್ಗಳನ್ನು ದುರಸ್ತಿಪಡಿಸಬೇಕು, ಪೈಪ್ಲೈನ್ ಎಲ್ಲೆಲ್ಲಿ ಅಳವಡಿಸ್ಬೇಕನ್ನೋದು ಒಂದು ಪಂಚವಾರ್ಷಿಕ ಯೋಜನೆ ಟೈಪ್ ಇರುತ್ತೆ. ಅದು ಮೇಂಟೆನೆನ್ಸ್ ಮಾಡೋದು. ಇದೇ BJP ನಗರಸಭೆಯಲ್ಲಿದ್ದಾಗ, ಇದೇ BJP ಶಾಸಕರಿದ್ದಾಗ ಸುಮಾರು 8 ವರ್ಷಗಳ ಕಾಲ ಆಗಿತ್ತು ಇವರು ಅಧಿಕಾರದ ಇದು ಬಂದು 24/7 ಚಾಲ್ತಿಯಲ್ಲಿದ್ದು. ಆವಾಗೆ ಇವರು ಮಾಡಬೇಕಂತ ಅಪ್ಗ್ರೇಡೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಏನು ಕನೆಕ್ಷನ್ಸು ಬಳಕೆದಾರರು ಹೆಚ್ಚಾಗಿದ್ದಾರೆ ಅದಕ್ಕೆ ತಕ್ಕಂತೆ ನಮ್ಮ ಪಂಪ್ಗಳನ್ನು ಹಾಗೂ ಸಂಪ್ಗಳನ್ನು ಹಾಗೂ ಇಳಕಲ್ನಲ್ಲಿ ಇರುವಂಥ ಅಂಡರ್ಗ್ರೌಂಡ್ ಇರುವಂಥ ಏರ್ ವಾಲ್ವ್ಸು, ಆಮೇಲೆ ಪ್ರೆಷರ್ ವಾಲ್ವ್ಸು ಅವೆಲ್ಲನೂ ಒಂದಿಷ್ಟು ದುರಸ್ತಿ ಬಂದಿದ್ದು, ದುರಸ್ತಿ ಮಾಡಿಸ್ಬೇಕಿತ್ತು. ಬದಲಾವಣೆ ಮಾಡಬೇಕಾಗಿತ್ತು. ಇದು 2022ಕ್ಕೆ ಕೆಲಸ ಮುಗಿಬೇಕಿತ್ತು. ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ. ಸರ್ಕಾರ ಮಾಡಬೇಕಾದಂಥ ಇದು ಕೆಲಸ, ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ. ಅದ್ರ ಕಡೆ ಗಮನ ಕೊಡಲಿಲ್ಲ ಇವರು BJP ಅವರು. ಈಗ 2023ರಲ್ಲಿ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರು ಶಾಸಕರಾದ ನಂತರ ಪ್ರಪ್ರಥಮವಾಗಿ ಅವ್ರು ಕೇಳಿದ್ದೆ 24/7 ಏನು ಪರಿಸ್ಥಿತಿಯಲ್ಲಿ ಇದೆ ಅಂತ ಕೇಳಿದ್ರು. ಫಸ್ಟ್ ಕೇಳಿ ಅದಕ್ಕೋಸ್ಕರನೇ ದುರಸ್ತಿ ಹಾಗೂ ಎಲ್ಲನೂ ಬದಲಾವಣೆ ಮಾಡೋಕ್ಕೋಸ್ಕರನೇ ಸುಮಾರು 65 ಕೋಟಿ ರೂಪಾಯಿ ಅವಳಿ ನಗರಕ್ಕೆ, ಹುನಗುಂದ ಮತ್ತು ಇಳಕಲ್ಲಕ್ಕೆ 65 ಕೋಟಿ ರೂಪಾಯಿಗಳ ಅನುದಾನವನ್ನು ಈಗ ತಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಚುಣೆ ಹಂತದ ಟೆಂಡರ್ ಆಗಿದೆ. ಸುಮಾರು 45 ಕೋಟಿ ರೂಪಾಯಿಗಳ ಟೆಂಡರ್ ಆಗಿದೆ. ಅದರಲ್ಲಿ ಇಳಕಲ್ ನಗರಕ್ಕೆ ಬರುವಂಥ ನೀರಿನ ಎಲ್ಲನೂ ಪೈಪ್ಲೈನ್ ಅಂದರೆ ಆಲ್ಮಟ್ಟಿಯಿಂದ ಹುನಗುಂದಿಂದ ಇಳಕಲಕ್ಕೆ ಇರೋಂಥ ಎಲ್ಲ ಪಂಪ್ ಸೆಟ್ಗಳನ್ನು ಅಪ್ಗ್ರೇಡೇಷನ್ ಮಾಡೋಕ್ಕೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕಟಣೆ ವರ್ಕ್ ಆರ್ಡರ್ನು ಕೊಟ್ಟಿದ್ದಾರೆ. ಏನು ಮೋಟ್ರಸ್ ಇದೆ ಈ ಮೋಟ್ರಸ್ಸು ತಕ್ಷಣಕ್ಕೆ ಸಿಗುವಂಥವಲ್ಲ. ಆರ್ಡರ್ ಕೊಟ್ಟು ಮಾಡಿಸ್ಬೇಕು, ಆಮೇಲೆ ಆರ್ಡರ್ ಕೊಟ್ಟು ಪಡಿಬೇಕು. ಇದೆಲ್ಲನೂ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಶಾಸಕರು ಅದರ ಮೇಲೆ ತುಂಬ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಅದನ್ನು ಮಾಡ್ತಾರೆ, ನಾವು ಮಾಡ್ತೀವಿ. ಈಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಈಗ ಹೋಗಿ ಇವ್ರು ಬಂದ ಮೇಲೆ ನೀರಿಂದ ಕೆಡಿಸ್ಬಿಟ್ರು, ನೀರೆಲ್ಲ ಹಾಳು ಮಾಡಿಬಿಟ್ರು, 24/7 ಅದವ್ರು ಏನೋ ಒಂದು ಬಳಕೆ ಮಾಡ್ತಾರೆ ಶಬ್ದ, ಆ ರೀತಿ ಬರ್ತಾ ಇದೆ ಊರಲ್ಲಿ ಅಂತೇಳಿ.
ನಾನು ನಿಮ್ಗೆ ಹೇಳಕ್ಕೆ ಬರ್ತೀನಿ, ನೀವು ಶಾಸಕರು ಹಾಗೂ ನೀವು ನಗರಸಭೆಯಲ್ಲಿ ಇದ್ದಾಗ ನೀವೇನು ಮಾಡಬೇಕಾಗಿತ್ತು ಅದನ್ನು ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಇಳಕಲ್ ಜನತೆಗೆ ಬರ್ತಾ ಇದ್ದಿಲ್ಲ. ಇಳಕಲ್ ಜನತೆ ನೀರಿಗಾಗಿ ಈ ಥರ ಹಪ್ಪಿಸೋಕೆ ಮೂಲ ಕಾರಣೀಭೂತರು BJP ಅವರು. ಈಗ ಇದನ್ನು ಉದ್ಭವ ಮಾಡಿ ತಾವೇ ಇದನ್ನು ನೀರಿಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ಒಂದೇದ್ದು, ಜನರಿಗೆ ನೀರು ಕೊಡಬೇಕು. ಯಾರು ಓಟ್ ಹಾಕಿದ್ದಾರೆ, ಯಾರು ಓಟ್ ಹಾಕಿಲ್ಲ, ಎಲ್ಲರೂ ನಮ್ಮವರೇ, ಎಲ್ಲರಿಗೂ ನೀರು ಕೊಡಬೇಕು. ಇವರು ತಮ್ಮ ಕಡೆಯಿಂದ ಅನುದಾನ ತರಕ್ಕಾಗದೆ ನಮ್ಮ ಶಾಸಕರು, ಈಗಿರುವಂಥ ಶಾಸಕರು ತಂದಂಥ ಅನುದಾನ ತಂದದ್ದು ನೋಡಿ ಇವರಿಗೆ ಹೊಟ್ಟೆ ಕಿಚ್ಚು ಸಹಿಸೋಕ್ಕೆ ಆಗದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ತಾವೇ ಮಾಡಿದರೆ ನಾವೇ ಹೇಳ್ತಿದ್ವಿ ದೊಡ್ಡನಗೌಡರಿದ್ದಾಗ ಈ ಕೆಲಸ ಮಾಡಿದ್ರು ಅಂತೇಳಿ. ಅವರು ಮಾಡಿದಂಥ ಕೆಲಸ ಹೇಳಕ್ಕೆ ನಮಗೆ ಏನೂ ಇಲ್ಲ. ಯಾಕಂದ್ರೆ ಅವ್ರು ಅನುದಾನ ತಂದಿಲ್ಲ, ನೀರಿನ ಸಂಬಂಧ ಅವ್ರು ಏನೂ ಮಾಡಿನೂ ಇಲ್ಲ. ಎರಡನೇದ್ದು, ಇವರು ಸರ್ಕಾರಿ ಅಧಿಕಾರಿಗಳ ಮೇಲೆ, ಈಗಿರುವಂಥ ನಮ್ಮ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕೇಸನ್ನು ಹಾಕಿಸ್ತಾರೆ ಅಂತ ಒಂದು ಆರೋಪ ಮಾಡಿದ್ರು. ಇವತ್ತು DC ಆಫೀಸಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಅವರು ಇವತ್ತೊಂದು ಹೇಳಿದರು, ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರು. ನಾನು ಅವರಿಗೆ ನೆನಪು ಮಾಡ್ಸೋಕ್ಕೆ ನಾನು ಬಯಸ್ತೀನಿ. ಇವರು ಬಡ ಜನರಗಳ ಮೇಲೆ, ನಾವು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಡ ಜನತೆಗಳ ಪರವಾಗಿ ಹಕ್ಕುಪತ್ರಕ್ಕೆ ಹೋರಾಟ ಮಾಡಿದರೆ FIR. ಗುರ್ಲಿಂಗಪ್ಪ ಬಡಾವಣೆಗಳ ಮೇಲೆ ಬೆಳಗ್ಗೆ ಮುಂಜಾನೆ 6ಕ್ಕೆ 7ಕ್ಕೆ ಸಂಜೆ ಮುಂದೆ ರಾತ್ರಿ ಹೋಗಿ ಮನೆ ಕೆಡೋಕೆ ಹೋದ್ರು. ಅವಾಗ ನಾವು ಹೋಗಿ ಹೋರಾಟ, ಬಡವರ ಪರವಾಗಿ ಹೋರಾಟ ಮಾಡೋಕೆ ಹೋದ್ರೆ ಅವಾಗ FIR. ನಮ್ಮ 8 ಜನ ಸದಸ್ಯರಿದ್ದೀವಿ. ನಾವು 8 ಜನ ಸದಸ್ಯರಿಗೆ 1 ರೂಪಾಯಿನ ಅನುದಾನ ಹಾಕಿಲ್ಲ ಅಂಥೇಳಿ ನಗರಸಭೆಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಮಂಡಿಸಕ್ಕೆ ಹೋದ್ರೆ ನಮ್ಮ ಮೇಲೆ FIR. ಹಾಗೂ ಸರ್ವಧರ್ಮ ಸಮ್ಮೇಳನ ಮಾಡೋಕೆ ಹೋದರೆ FIR. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿ ಮಾಡೋಕೆ ಹೋದರೆ ನಮ್ಮ ಮೇಲೆ FIR. ಧಾರ್ಮಿಕ ಗುರುಗಳ ಸ್ವಾಗತ ಮಾಡೋಕೆ ಹೋದ್ರು ನಮ್ಮ ಮೇಲೆ FIR. ಇನ್ನೂ ತುಂಬ ಹಲವು ನಮ್ಮ ಮೇಲೆ FIRಗಳಾದವು. ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲನೂ ಕೇಸ್ ನಡೆದು, ಎಲ್ಲನೂ ಕೇಸನ್ನು ಯಾವುದೂ ಒಂದು ಇವರು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಸುಳ್ಳು ಕೇಸ್ಗಳು. ಇಷ್ಟೊಂದು ಕೇಸ್ಗಳು ನಾವಿಲ್ಲೆಲ್ಲ ಕುಂತೀವಲ್ಲ, ಎಲ್ಲರ ಮೇಲೂ ಕೇಸ್ಗಳು ಹಾಕ್ಕೊಂಡಿದ್ದೀವಿ, ಅಡ್ಡಾಡಿದ್ದೀವಿ, ಮಾಡಿದ್ದೀವಿ. ಈಗ ಅವಾಗೆಲ್ಲ ಕೇಸ್ ಆದವಲ್ಲ, ನೀವು ಯಾರ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ ಹಂಗಾದ್ರೆ? ನೀವು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ ಎಷ್ಟೊಂದು? ನಾವು ಬಡ್ರ ಮೇಲೆ, ಬಡ್ರ ಪರವಾಗಿನೇ ನಾವು ಎಲ್ಲನೂ ಹೋರಾಟ ಮಾಡಿದ್ವಲ್ಲ, ಬಡ್ರಿಗೋಸ್ಕರನೇ ಮಾಡಿದ್ವಿ. ಅವ್ರ ಹಕ್ಕುಪತ್ರಕ್ಕೆ, ಅವ್ರ ಮನೆಗೆ, ಅವ್ರ ಯೋಜನೆಗಳಿಗೆ. ನೀವು ಮಾಡಿದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಇನ್ನೊಬ್ಬರ ಮೇಲೆ ಹಾಕಂಥ ಒಂದು ಪ್ರವೃತ್ತಿ, ಇದು ತಪ್ಪು. ನಾನು ಈ ಮೂಲಕ BJP ಅವರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ನೀವು ನಿಮ್ಮ ಎಲ್ಲ ವೈಫಲ್ಯತೆಗಳನ್ನು ಮುಚ್ಚಿಡಲು ನಿಮಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಏನೂ ಹೇಳ್ಕೊಳಕ್ಕಿಲ್ಲ. ಅದಕ್ಕೋಸ್ಕರ ಇದು ಒಂದು ನೀರಿನ ಒಂದು ಕೊರತೆಯನ್ನು ರಾಜಕಾರಣಕ್ಕೆ ಉಪಯೋಗಪಡಿಸಿಕೊಂಡು ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸಿ ಅವರಿಗೆ ಇಲ್ಲ ಸಲ್ಲದನ್ನು ಹೇಳಿಸಿ ನೀವು ಈ ಥರ ಮಾಡೋದು ಸರಿಯಲ್ಲ. ಈಗ ನೀರಿಂದ ಆಲ್ರೆಡಿ ಟೆಂಡರ್ ಆಗಿದೆ. ಸಾರ್ವಜನಿಕರಿಗೆ ಹೇಳೋದು ನಾನು ಏನು ಇಚ್ಛೆ ಪಡ್ತೀನಿ ಅಂದರೆ, ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಎಲ್ಲ ಜಾರಿಯಲ್ಲಿದೆ. ಇನ್ನೂ ಕೆಲವು ದಿನಗಳಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಮುಗಿದ ತಕ್ಷಣ ಈ 24/7 ಏನಿದೆ 24/7 ಆಗಿ ರನ್ ಆಗುತ್ತೆ. ಅದರಲ್ಲಿ ಏನೋ ಯಾರು ನಮ್ಮ ಜನತೆ ಅದಕ್ಕೆ ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಇಳಕಲ್ ಶಾಸಕರು ತುಂಬ ಮುತುವರ್ಜಿ ವಹಿಸಿ ನೀರಿನ ಸಮಸ್ಯೆ ಬಗ್ಗೆ ಅವ್ರು ಯಾವುದೇ ಕಾರ್ಯನಿಮಿತ್ತ ಊರಲ್ಲಿ ಇಲ್ಲದಿದ್ದರೂ ಕೂಡ ಜನರ ಸಮಸ್ಯೆಗೆ ಯಾವತ್ತೂ ಸ್ಪಂದಿಸ್ತಾ ಬಂದಿದ್ದಾರೆ. ಹಿಂದೆನೂ ಸ್ಪಂದಿಸಿದ್ದಾರೆ, ಅವ್ರ ಅಧಿಕಾರ ಇದ್ದರೂ ಸ್ಪಂದಿಸಿದ್ದಾರೆ, ಇಲ್ಲದೇ ಇದ್ದಾಗೂ ಸ್ಪಂದಿಸಿದ್ದಾರೆ, ಇದ್ದಾಗೂ ಸ್ಪಂದಿಸಿದ್ದಾರೆ. ಈಗ ನೀವು ಹೇಳೋ ಪ್ರಕಾರ 24/7 ಏನೋ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಆ ಥರ ಏನೂ ಇಲ್ಲ. ಇಳಕಲ್ ಜನರು ಯಾರೂ ಗಾಬರಿ ಪಡಬೇಡಿ. ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಇಳಕಲಿಗೆ ಒಂದು ನೇರ ಒಂದು ಆಲ್ಮಟ್ಟಿಯಿಂದ ಇಳಕಲಿಗೆ ಒಂದು ಡೈರೆಕ್ಟ್ ಪೈಪ್ಲೈನ್ ಆಗ್ತಾ ಇದೆ.
ಆಲಮಟ್ಟಿಯಿಂದ ಡೈರೆಕ್ಟ್ ನಮ್ಗೆ ಇಲ್ಕಲ್ಲಿಗೆ ನೀರು ಬರುತ್ತೆ. ಅವಾಗಿಂದ ಮುಂಚೆ ಏನು ಪ್ರೆಷರ್ ಇರುತ್ತೆ ಆ ಪ್ರೆಷರ್ ಕೂಡ ಅದೇ ರೀತಿಯಲ್ಲಿ ಮುಂಚೆ ಥರನೂ 24/7 ರನ್ ಆಗುತ್ತೆ ಅಂಥೇಳಿ ಈ ಮೂಲಕ ನಮ್ಮ ಎಲ್ಲ ಇಲ್ಕಲ್ ಜನತೆಗೆ ಹೇಳಲು ಇಚ್ಛಿಸುತ್ತೇನೆ. ಈ ಸುಮಾರು ಇಲ್ಕಲ್ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಭಾಳ ಆಯಿತು. ಈಗ ಮೊನ್ನೆ ತಾನೇ ಇದು ಲಕ್ಷ್ಮೀ ಬಡಾವಣೆ ಜನರು ಬಂದು ತಾವು ಬಂದಿದ್ರು. ಅವಾಗ ಅವರು ಕ್ಷಮಾಪಣೆ ಕರ್ತವ್ಯ ಗಟ್ಟಿಪಡಿಸಿರಿ, ನಿಮಗೆ ಕ್ಷಮಾಪಣೆ ಕೇಳಿದ್ರು ಅಂತಂದ್ರೂ ಅವ್ರ ಮೇಲೆ ಕೇಸ್ ಆಗಿದೆ. ಸಾರ್ವಜನಿಕರ ಮೇಲೆ ಅಂದ್ರೆ ಮೂಲಭೂತ ಕುಡಿಯುವ ನೀರಿನ ಸಮಸ್ಯೆ ಕೇಳೋದಂದ್ರೂ ಕೇಸ್ ಆಗುತ್ತ. ಈಗ ನಾನು ಇದಕ್ಕೊಂದು ನಾನು ನಿಮಗೆ ಸ್ಪಷ್ಟೀಕರಣ ಹೇಳಕ್ಕೆ ಬಯಸ್ತೀನಿ. ಇದು ಒಂದೇ ಸ್ಟ್ರೈಕ್ ಅಲ್ಲ, ನಮ್ಮ ನಗರಸಭೆದಾಗ ಆಗಿದ್ದು ತುಂಬ ಹಿಂದೆ ಎಲ್ಲರೂ ಮಾಡ್ಕೊತ ಬಂದ ಸ್ಟ್ರೈಕ್. ಈಗ ಯಾಕೆ FIR ಆಯಿತು ಅದನ್ನು ಯೋಚನೆ ಮಾಡ್ಬೇಕಲ್ಲ. ಈಗ ಒಂದು 6 ತಿಂಗಳಿಂದ ಸ್ಟ್ರೈಕ್ ನಡೆಯಕತ್ತಾವ ಇಲ್ಕಲ್ಲ ಈ ನೀರಿನ ಸಂಬಂಧ. ಈ ಯಾರೋ ಒತ್ತಡ ಹಾಕ್ಸಿ ಯಾರೋ ಹೇಳಿ ಸ್ಟ್ರೈಕ್ ಮಾಡಿದ್ದಾರೆ, ಅದನ್ನು FIR ಮಾಡಿಸಿದ ಅನ್ನೋದು ಶಾಸಕರ ಮ್ಯಾಗ ಆರೋಪ ಮಾಡೋದು ಸುಳ್ಳು, ತಪ್ಪು. ಶಾಸಕರು ಊರಲ್ಲೇ ಇಲ್ಲ, ನಿಮಗೂ ಗೊತ್ತು. ಅವರು ಒಂದು ಬೇರೆ ಕಾರ್ಯದ ನಿಮಿತ್ತ ಅವರು ಊರಲ್ಲಿ ಇರಲಾರ್ದಕ್ಕೆ ಈಗ ಅವರು ಊರಲ್ಲಿಲ್ಲ ಅಂಥೇಳಿ ಅವ್ರ ಮೇಲೆ ನೇರ ಆರೋಪ ಮಾಡೋದು ತಪ್ಪು. ಶಾಸಕರು ಯಾರ ಮೇಲೂ ಕೇಸ್ ಹಾಕಿ ಇಂಥವ್ರ ಮೇಲೆ ಹಾಕಿ ಅಂಥವ್ರ ಮೇಲೆ ಹಾಕಿ ಅಂಥೇಳಿ ನಮ್ದು ಅಂಕರು ಅದು ಪ್ರವೃತ್ತಿ ಇಲ್ಲ, ನಮ್ಮ ಶಾಸಕರಿಗೆ ಅದು ಗೊತ್ತೂ ಇಲ್ಲ. ನಾವು ಮಾಡಬೇಕಾಗಿತ್ತು ಕೇಸ್ ಅಂದರೆ ನಾವು ದ್ವೇಷ ರಾಜಕಾರಣ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಮೇಲೆ ಯಾರ್ಯಾರು ಕೇಸ್ ಹಾಕ್ಸ್ಯಾರ ಅನ್ನೋದು ನಮ್ಗೆ ಗೊತ್ತೈತಿ. ನಾವು ಹಾಕ್ಬೇಕಿತ್ತು ಕೇಸ್. ಆದ್ರೆ ನಾವು ದ್ವೇಷ ರಾಜಕಾರಣ ಎಂದೂ ಮಾಡಿಲ್ಲ ಇಲ್ಲಿವರೆಗೂ. ನಾವು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೂ ಯಾವುದೇ ಒಂದು FIR ಆಗಿಲ್ಲ. ನಾವು ಅದು ದ್ವೇಷ ರಾಜಕಾರಣ ಮಾಡಬೇಕಿತ್ತು. ಎಲ್ಲ ನಗರಸಭೆ ಮುಂದೆ ಬಂದವ್ರಿಗೆ ಎಲ್ಲರಿಗೂ ನಾವು ಏನಾದರೂ ಪ್ರತಿಭಟನೆ ಮಾಡೋರಿಗೆ ಬಂದವ್ರಿಗೆ ಅವ್ರಿಗೆ ಎಲ್ಲರಿಗೂ ಕೇಸ್ ಹಾಕಿಸ್ಬೇಕಿತ್ತಪ್ಪ ಅಂದ್ರೆ ನಾವು ಯಾವಾಗೋ ಮಾಡ್ತಿದ್ವಿ ಅದನ್ನು. ಇದು ನಾವು ಇದರಲ್ಲಿ FIR ಮಾಡಿದರೆ ನೀವು ರಾಜಕಾರಣಿಗಳು ಮಾಡ್ಸ್ಯಾರ ಅಂಥೇಳಿ ಕೇಳೋದು ತಪ್ಪಾಗುತ್ತೆ. ಅದು ಏನೇನು ಪ್ರಕ್ರಿಯೆ ಇರುತ್ತೆ, ಅವರು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅಧಿಕಾರಿಗಳಿಗೆ ಒಂದು ಹಕ್ಕಿರುತ್ತೆ, ಆಮೇಲೆ ಅವರು ಕಾನೂನು ಬಲ್ಲವರು ಇರ್ತಾರೆ. ಈಗ ಅದ್ರ ಬಗ್ಗೆ ನಾವು ಏನೂ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇದರಲ್ಲಿ ನಾನು ಇಷ್ಟೇ ಹೇಳಬಲ್ಲೆ, ನಮ್ಮ ಶಾಸಕರು ಹೇಳಿ ಹಾಕ್ಸಿದ್ದಾರೆ ಅನ್ನೋದಕ್ಕೆ ನಾವು ಇದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಇದರಲ್ಲಿ ನಮ್ಮ ಶಾಸಕರು ಯಾವುದೇ ರೀತಿ ಇದು FIR ಆಗಿರೋದು ಇನ್ನೂ ನಮ್ಮ ಶಾಸಕರಿಗೆ ಗೊತ್ತಿದೆಯಲ್ಲೋ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ಮೇಲೆ ನಾವೇ ಹೇಳ್ತೀವಿ. ಇಲ್ಲ, ನಮ್ಮ ಶಾಸಕರಿಗೆ ಇದು ಇಂಥ FIR ಆಗೈತೆ ಅನ್ನೋದು ಇನ್ನೂ ಅವ್ರ ಗಮನಕ್ಕಿಲ್ಲ. ಯಾಕಂದ್ರೆ ಅವ್ರು ಊರಲ್ಲಿಲ್ಲ. ಅವ್ರಿಗೆ ಇದನ್ನು ನಾವೇ ತಿಳಿಸ್ತೀವಿ, ಇಂಥ ಸರ್ ಹಿಂಗೈತೆ ಒಂದು FIR ಆಗಿದೆ ಅಂತೇಳಿ ಈಗ ಮೇಲೆ ನಾವು ತಿಳಿಸ್ತೀವಿ. ಅದನ್ನು ಶಾಸಕರು ಇನ್ವಾಲ್ವ್ಮೆಂಟ್ ಇದ್ರಾಗ ಬರೋದೇ ಇಲ್ಲ. ಆಮೇಲೆ ಈಗ ವಾಟರ್ ಬೋರ್ಡ್ AWS ಸಿದ್ದಮನಿ ಅವರು ಮೊನ್ನೆ ಬಂದಾಗ ಅವ್ರ ಪ್ರಶ್ನೆ ಕೇಳಿದ್ರು 24/7 ನೀರು ಯಾವ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಅವ್ರು ಹೇಳ್ತಾರ ಮೊದಲಿನ ಥರ ಉಳಿದಿಲ್ಲ, 24/7 ಎಲ್ಲ ಕಲೆಪ್ಸ್ ಆಗಿದೆ ಅಂತಂದು ಹೇಳ್ತಾರೆ. ಅವರು ಮಾತಿನ ಬರದಲ್ಲಿ ಆ ಟೈಪ್ ಹೇಳಿರ್ಬೇಕು. 24/7 ಆದಲ್ಲೇ ನಮ್ಮ ಇಲ್ಕಲ್ಲಿಗೆ ಇನ್ನೂ ನೀರು ಬರಾಕತ್ತೈತಿ. ನೀವು ಬೇರೆ ಊರು, ಬೇರೆ ತಾಲೂಕು, ಬೇರೆ ಡಿಸ್ಟಿಕ್ನಲ್ಲಿ ನೋಡಿದಂಥ ಪರಿಸ್ಥಿತಿ ನಮ್ಮ ಊರಾಗ ಅಂಕರಿಲ್ಲ. ನಮ್ಮ ಜನರಿಗೆ ಅದು ಯಾಕೆ ದೊಡ್ಡ ಸಮಸ್ಯೆ ಆಗಿ ಕಾಣಕತ್ತೈತಪ್ಪ ಅಂದ್ರೆ ನಮ್ಮ ಜನರಿಗೆ ರೂಢ ತಪ್ಪಿಬಿಟ್ಟೈತಿ. ನಾವು ಹಿಂಗೆ ನಳ ಚಲೋ ಮಾಡಿದ್ಕೊನೆ ನೀರು ಬೀಳಂತ ನಾವು ನೋಡಿದಂಥವ್ರು, ಹಿಂಗೆ ಚಲೋ ಮಾಡಿದ್ಕೊನೆ ನೀರು ಬರೋಂಥ ನೋಡಿವಿ ನಾವು. ಈಗ ಸುಮಾರು ಒಂದು 10-12 ವರ್ಷಲಿಂತ್ರ ಅದು ಈಗ ಒಂದು ಸ್ವಲ್ಪ ದಿವಸ ನೀರು ಬರಿಲ್ಲಪ್ಪ ಅಂದ್ರೆ ನಮಗೆ ರೂಢಿ ತಪ್ಪೇವು. ಬೋರ್ ಹೊಡೆದು ರೂಢಿ ತಪ್ಪೈತಿ, ಬಾವಿ ಅಂಕರೆಲ್ಲ ಮುಚ್ಚಿಬಿಟ್ಟವ. ಎಷ್ಟೋ ಜನರಿಗೆ ರೂಢಿ ತಪ್ಪಿದ್ದ ಕಾರಣ ಒಮ್ಮಕ್ಳೇ ಅದು ಏನಾಗುತ್ತೆ, ನೀರು ಬರಲಿಲ್ಲ. ನಾವು ದಿನನಿತ್ಯ ನೋಡಿದಂಥ ವಸ್ತು ನಮಗೆ 1-2 ದಿವಸ ಬರಲಿಲ್ಲ ಅನ್ಕೊಂಡು ಅದು ಒಂದು ಗಾಬರಿ ಆಗೋದಂಕರು ಸತ್ಯ. ನಾವು ಸಾರ್ವಜನಿಕರಿಗೆ ಹೇಳ್ತೀವಿ, ಇದೇ ಏನಪ್ಪ ಅಂದ್ರೆ ಮೊದಲಿನ ಥರನೇ 24/7 ರನ್ ಆಗುತ್ತೆ. ಯಾವುದೂ ಆತಂಕ ಪಡೋ ಇದಂಕರು ಇಲ್ಲ. ನೀವು FIR ಬಗ್ಗೆ ಕೇಳಿದ್ರಿ, FIRಗೆ ನಮ್ಮ ಶಾಸಕರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಕರೆಂಟು ಒಂದೇ ಟ್ರಾನ್ಸ್ಫಾರ್ಮರಿಂದ ನೀರು ಹೋಗ್ತಿತ್ತು. ಅದು ಅನ್ಇಂಟರಪ್ಟೆಡ್ ಲೈನ್, ಯಾವಾಗಲೂ 24 ತಾಸು ಅದು ಕರೆಂಟ್ ಇರ್ತಿತ್ತು. ಇವರು JJM ಮಿಷನ್ ಅಂತೇಳಿ ಒಂದು ಪ್ರಾರಂಭ ಆಯ್ತು, ಹಳ್ಳಿಗೆ ಒಂದು ನೀರು ಕೊಡೋ ಯೋಜನೆ ಅಂತೇಳಿ. ಆ ಯೋಜನೆಗೆ ಮೋಟ್ರಸಿಗೆ ಕರೆಂಟ್ ಕೊಡೋದು ಅನಿವಾರ್ಯತೆ ಇದ್ದಾಗ ಈ ಫೀಡರ್ ಮೇನಿಂದ ಒಂದು 50ರಿಂದ 54 ಕಡೆ ಟ್ಯಾಪಿಂಗ್ ಆಗಿದೆ ಲೈನ್. ನಮ್ಮ ಇಲ್ಕಲ್ ಮತ್ತು ಹುನಗುಂದ ಕುಷ್ಟಗಿಗೆ ನೀರು ಸರಬರಾಜಂತ ನಮ್ದು ಏನು ಫೀಡರ್ ಮೇನ್ ಲೈನ್ ಇದೆ, ಆ್ಯಕ್ಚುಲಿ ಅವರು JJMಗೆ ಒಂದು ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಅವ್ರು ಮಾಡ್ಕೊಲಾರ್ದ ಇದ್ದಿದ್ದ ವ್ಯವಸ್ಥೆನ ಅವರು ಏನು ಮಾಡಿಬಿಟ್ರು, 54 ಕಡೆ ಟ್ಯಾಪಿಂಗ್ ಮಾಡ್ಕೊಂಡ್ರು. ಅದು ನೀರಿಗೆ ಕೊಡಬೇಕು. ಮೋಟ್ರ್ ನಾವೇನು ತಪ್ಪಂತ ಹೇಳ್ತಾ ಇಲ್ಲ, ಅದು ನಮ್ಮ
ಜನತೆಗೆ ಹೋಗ್ಬೇಕು ನೀರಿಂದು. ಆದ್ರೆ ಅವ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು JJMಗೆ ಒಂದು ಸಪ್ರೇಟ್ ಲೈನ್ ತೊಗೊಂಡಿದ್ರಪ್ಪ ಅಂದ್ರೆ ಈ ನಮಗೆ ಕರೆಂಟಿನ ಪ್ರಾಬ್ಲಮ್ ನಮ್ಗೆ ಹಾಕಿದ್ದಿಲ್ಲ. 54 ಕಡೆ ಟ್ಯಾಪಿಂಗ್ ಇರೋದಂತೂ ಸತ್ಯ. ಈಗ ಆಲ್ರೆಡಿ ಅವ್ರಿಗೆ ಒಂದು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳಕ್ಕೂ ಅವ್ರಿಗೆ ವ್ಯವಸ್ಥೆ ಮಾಡೈತಿ. ಅದು ಆಗಿಂದೂ ನಮಗೆ ಕರೆಂಟಿಂದು ಮೋಟ್ರಿಗೆ ಕರೆಂಟ್ ಕಟ್ ಆಗೋದನ್ನು ಎಷ್ಟೋ ಮಟ್ಟಿಗೆ ನಾವು ಅದಕ್ಕೆ ನಿವಾರಣೆಯನ್ನು ಕಾಣ್ತೀವಿ. ಏನೋ ಅವಾಚ್ಯವಾಗಿ ಮಾತಾಡಿದರು. ಈಗ ನಿಮಗೆ ಹೇಳಕ್ಕೆ ಬಯಸ್ತೀನಿ, ಒಂದು ಟ್ಯಾಂಕ್ ಹೊಸದೊಂದು ಟ್ಯಾಂಕ್ ನಾವು ಕಟ್ಟಕ್ಕೆ ನಾವು ಯೋಜನೆ ಮಾಡಿದೆವಪ್ಪ ಅಂದ್ರೆ ಫಸ್ಟ್ ಆ ಟ್ಯಾಂಕನ್ನು ಕೆಡೋಕ್ಕಿಂತ ಮುಂಚೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನೀರಿಂದು. ಮತ್ತು ಆ ಜನಕ್ಕೆ ಏನು ಕುಡಿಸಿದ್ರು ಅವರು? ತಮ್ಮ ಅಧಿಕಾರ ಇದ್ದಾಗ ಏನು ಕುಡಿಸಿದ್ರು ಇವರು? ಒಂದು ಟ್ಯಾಂಕ್ ಕೆಡಿದ್ರು ಹಂಗೆ ಅಲ್ಲೇ ಕಟ್ಟಿದ್ರನ್ ಟ್ಯಾಂಕ್. ಅದನ್ನು ಒಂದು ಸ್ಟೇಡಿಯಮಿಗೆ ಮೀಸಲಿಟ್ಟಂಥ ಜಾಗದಾಗ ಹೋಗಿ ಟ್ಯಾಂಕ್ ಕಟ್ಟಾಕತ್ತಾರ. ಅದನ್ನು ಮೊದಲ ಟ್ಯಾಂಕ್ ಕಟ್ಟಬೇಕು, ಬೇರೆ ಕಡೆ ಕಟ್ಟೋದಿತ್ತಪ್ಪ ಅಂದ್ರೆ. ಆಮೇಲೆ ಇದನ್ನು ಕೆಡಿದ್ರು ನಡೀತಿತ್ತು. ಇವ್ರೇನು ಮಾಡಿದರು, ಇದ್ದಂಥ ಟ್ಯಾಂಕನ್ನು ಕೆಡಿವಿ ಅಲ್ಲೇ ಕಟ್ಟದೆ ಟೆಂಡರ್ ಆಗಿದ್ದನ್ನು ನೀವು ನೋಡಿರ್ಬೇಕಾರೆ ಅಲ್ಲೇ ಕಟ್ಟಬೇಕಂತ ಟೆಂಡರ್ ಆಗಿತ್ತು. ಅದನ್ನು ಹೋಗಿ ಒಂದು ಕ್ರೀಡಾಂಗಣಕ್ಕಂತೇಳಿ ಕಾರ್ದಿಸಿದಂಥ ಒಂದು ಜಾಗದಾಗ ಹೋಗಿ ಇವರು ಟ್ಯಾಂಕ್ ಕಟ್ಟಿದ್ರು. ಇವರು ಯಾವುದೇ ಅಪ್ಪಣೆ ಇಲ್ಲ, ಯಾರ್ದು ಇಲ್ಲ, ಯಾರ ಜಾಗ ಅವ್ರದ್ದು ಅಪ್ಪಣೆ ಇಲ್ಲ, ಒಂದು NOC ಇಲ್ಲ, ಏನೂ ಇಲ್ಲ. ಅವ್ರು ಕಟ್ಟಂದ್ರಂತೆ ಅವ್ರು ಕಟ್ಟಕ್ಕೆ ಚಾಲು ಮಾಡಿಬಿಟ್ರು. ಆದರೂ ಅವರು ಕಟ್ಟಿದ್ದನ್ನು ಜನರಿಗೆ ಒಳ್ಳೆಯದಾಗತ್ತೆ ಅಂತೇಳಿ ನಮ್ಮ ಶಾಸಕರು ಅಲ್ಲಿ ಏನು ಅವ್ರು ಕಟ್ಟ್ಯಾರ ಅದೇ ಜಾಗದಾಗನ ಟ್ಯಾಂಕ್ ನಿರ್ಮಾಣ ಮಾಡೋಕೆ ಅವ್ರಿಗೆಲ್ಲ ಲೀಗಲಿಯಾಗಿ ವ್ಯವಸ್ಥೆ ಮಾಡಿಕೊಟ್ರು. ಆ ಭೂಮಿಯನ್ನು ಯಾರಿಗೆ ಬಿಟ್ಟು ಕೊಡಬೇಕು, ಆ ಜಾಗನ ಯಾರಿಗೆ ಬಿಟ್ಟು ಕೊಡಬೇಕು, ಆ ಟ್ಯಾಂಕನ್ನು ಯಾರು ನಿರ್ಮಿಸಬೇಕು, ಈಗೇನು ಕಾಯ್ದೆ ಏನಿದೆ ಅದ್ರ ಪ್ರಕಾರವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಆ ಜಾಗ ನೀರು ಸರಬರಾಜು ಇಲಾಖೆಗೆ ಬಿಟ್ಟು ಕೊಟ್ಟಿಂದ ಟ್ಯಾಂಕ್ ಹೊಳ್ಳಿ ಪೂರ್ಣ ಪ್ರಾರಂಭ ಆಗೈತಿ. ಲೀಗಲ್ಲಿನೂ ನೋಡ್ಬೇಕಲ್ಲ. ಮುಂದೆ ನಾವಿದ್ದಾಗ ಅಷ್ಟೇ ನೋಡ್ಕೊಳ್ಳೋ, ಮುಂದೆ ಯಾರು ಬಂದ್ರೂ ಈ ಜಾಗ ಟ್ಯಾಂಕ್ ನಮ್ಮ ಜಾಗದಾಗ ಐತಪ್ಪ ಅಂದ್ರೆ ನಾಳೆ ಏನು ಮಾಡ್ತೀರಿ? ಅದಕ್ಕೆ ನೀರಿಂದೇನು ಆತಂಕ ಪಡೋ ವಿಷಯ ಇಲ್ಲ. ನೀವು ಏನು ಕೇಳೋ ಪ್ರಶ್ನೆಗೂ ಎಲ್ಲನೂ ಉತ್ತರ ಅದಾವೆ. ನೀವು ನಿಧಾನ ಎಷ್ಟು ಪ್ರಶ್ನೆ ಐತಿ ಎಲ್ಲದಕ್ಕೂ ಉತ್ತರ ಅದಾವೆ. ಈಗಾಗಲೇ ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಸ್ನೇಹಿತರಾದಂಥ ಅಮೃತ್ ಬಿಜ್ಜಲ್ ಅವರು ಸವಿಸ್ತಾರವಾಗಿ ಅದರ ಆಗು ಹೋಗುಗಳನ್ನು ತಮಗೆಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಂಗೌಡ ಜಿ ಪಾಟೀಲ್ ಅವರು ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಆರೋಪಗಳನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವ್ರ ಸಾಹೇಬ್ರ ಮೇಲೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಅವರು ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದ್ದಾರಲ್ಲ, ನನಗನ್ಸುತ್ತಾ ಬಹುಶಃ ಅವ್ರು ಪ್ರಶ್ನೆ ಮಾಡಿದ್ದು ನಮ್ಮ ಶಾಸಕರಿಗೆಲ್ಲ ತಮಗೆ ತಾವೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಒಂದೇ ಆರೋಪ ಮಾಡಿದ್ದು ಮೊನ್ನೆ ನಡೆದಿರ್ತಕ್ಕಂಥ 9ನೇ ತಾರೀಕಿಗೆ ಏನು ನಗರಸಭೆಯಲ್ಲಿ ನೀರಿಗಾಗಿ ಸ್ಟ್ರೈಕ್ ನಡೆಯುತ್ತೋ ಅವ್ರ ಮೇಲೆ ಶಾಸಕರ ಮಾತು ಕೇಳಿ ಉದ್ದೇಶಪೂರ್ವಕವಾಗಿ ಕಮಿಷನರ್ ಜಾಧವ್ ಅವರು ಅವ್ರ ಮೇಲೆ ಕೇಸ್ ಹಾಕ್ಯಾರ ಅಂತ ಹೇಳಿದರು ಅವರು. ಮಾಜಿ ಶಾಸಕರೇ, ನಮ್ಮ ಸಾಹೇಬರು ವಿಜಯನ್ ಕಾಶಪ್ಪನವರು ನಿಮ್ಮ ಕಾರ್ಯಕರ್ತ ಮೇಲೆ ಕೇಸ್ ಮಾಡಬೇಕಾಗಿದ್ರೆ ಇದೇ 6-7 ತಾರೀಕಿಗೆ BJPಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಪೋತಾ ಅವರು ನಗರಸಭೆಯ ಮುಂದೆ ನಿಂತು ಏನೇನೋ ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರು. ಇದೇ ನೀರಿನ ಸಮಸ್ಯೆ ಇಟ್ಕೊಂಡು ಬಂದಿದ್ದರು. ಅವ್ರ ಉದ್ದೇಶ ಶಾಸಕರು ಬಯೋದಾಗಿತ್ತು. ಅವತ್ತೇನಾದರೂ ನಮ್ಮ ಶಾಸಕರು ಅವ್ರ ಮೇಲೆ ಕೇಸ್ ಹಾಕ್ಸಿದ್ರಾ? ಇಲ್ಲ. ಅವರಿಗೆ ಯಾರ ಮೇಲೆ ದ್ವೇಷ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮೊನ್ನೆ ಯಾಕೆ ಕೇಸ್ ಆಯಿತು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಗರಸಭೆ ಮುಂದೆ ನಮ್ಮ ಹಕ್ಕುಗಳಿಗಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ. ನಮಗೆ ಆಗಿರ್ತಕ್ಕಂಥ ತೊಂದರೆಗಳಿಗೆ ಕೇಳಲಿಕ್ಕೆ ಹೋಗಿ ನಮಗೆ ಅಧಿಕಾರ ಇದೆ. ಆದರೆ ಸರ್ಕಾರಿ ಕಚೇರಿಗಳನ್ನು ಕೀಲಿ ಹಾಕಿ ಸರ್ಕಾರ ಕೆಲಸದಲ್ಲಿರ್ತಕ್ಕಂಥ ನೌಕರರನ್ನ ಹೊರಗಡೆ ಹಾಕಿ ಕೀಲಿ ಹಾಕಲಿಕ್ಕೆ ನಮ್ಮ 1000 ಜನಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರೇ ಇರ್ಬೋದು, ಯಾರಿಗೆ ಅಧಿಕಾರ ಇಲ್ಲ ಕೀಲಿ ಹಾಕಲಿಕ್ಕೆ. ಇದು ನಾವು ಆರೋಪ ಮಾಡ್ತಾ ಇಲ್ಲ, ಮಾಧ್ಯಮದಲ್ಲಿ ನೋಡಿದ್ವಿ ನಾವು. ಅವರೇ ಸ್ವತಃ ಹೋಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ಪಬ್ಲಿಕ್ಕನ್ನು ಹೊರಗಡೆ ಹಾಕಿ ಕೀಲಿ ಹಾಕಿದ್ದಾರೆ. ಅದು ಹೈಲೈಟ್ ಆಗಿದೆ.
ಆ ಅಧಿಕಾರಿಗಳು ಸರ್ಕಾರಿ ನಿಯಮದ ಪ್ರಕಾರ ಅವ್ರು ಏನು ಕಾನೂನುಬದ್ಧವಾಗಿ ಏನು ಮಾಡಬೇಕಾಗಿತ್ತು ಅವ್ರು ಆ ಕೆಲಸ ಮಾಡ್ಯಾರ. ಅದಾಗೇನು ತಪ್ಪಿದೆ? ಶಾಸಕರ ಮೇಲೆ ಆರೋಪ ಮಾಡೋದು ಯಾಕೆ? ನಿಮಗೆ ನೀರು ಕೇಳಬೇಡ ಅಂದವ್ರು ಯಾರು? ಮುನ್ಸಿಪಾಲ್ಟಿ ಮುಂದೆ ಕುಂದ್ರಬೇಡ ಅಂದವ್ರು ಯಾರು? ಶಾಸಕರು ಏನಾದರೂ ನಿಮಗೆ ಫೋನ್ ಮಾಡಿ ಹೇಳಿದ್ದಾರ? ಇಲ್ಲ. ಮತ್ತೊಂದು ಆರೋಪ ಮಾಡ್ತೀರಿ ಮುಂದುವರಿದು, ಶಾಸಕರು ತಮ್ಮ ಮನೆಗೆ ಫಾರ್ಮ್ ಹೌಸಿಗೆ 24x7 ಕಲೆಕ್ಷನ್ ಕೊಟ್ಕೊಂಡಾರ ಅಂತ ಹೇಳ್ತೀರಿ. ನಾನು ಅದನ್ನು ನೋಡಿರಿ ಅಂತೇಳಿ ಮಾಧ್ಯಮದವ್ರಿಗೆ ಕೇಳಿದ್ರೆ ಮಾಜಿ ಶಾಸಕರ ನಾನು ಅಲ್ಲಿ ಹೋಗಿಲ್ಲ ನೋಡಿಲ್ಲ ಅಂತ ಹೇಳ್ತಾರೆ. ನೋಡದೇ ಇರತಕ್ಕಂಥ ಆರೋಪವನ್ನು ಹೇಗೆ ನೀವು ಅಪರಾಧ ಅಂತ ಆರೋಪ ಮಾಡ್ತೀರಿ? ನೀವು ಮಾಜಿ ಶಾಸಕರೇ, ನೀವು 3 ಬಾರಿ ಶಾಸಕರಾದವರು ನೋಡಿದಿರ್ತಕ್ಕಂಥ ವಿಷಯದ ಬಗ್ಗೆ ಯಾವ ಆಧಾರದ ಮೇಲೆ ನೀವು ಆರೋಪ ಮಾಡ್ತೀರಿ? ಫಾರ್ಮ್ ಹೌಸ್ನಲ್ಲಿ ಅವ್ರಿಗೆ 2 ಬೋರ್ವೆಲ್ ಆಕ್ಷನ್ ಅಂದಿದ್ದಾರೆ ಸ್ವಂತ ಖರ್ಚಿನಲ್ಲಿ. ಸುಮ್ಮನೆ 24x7 ಕಲೆಕ್ಷನ್ ಕೊಡೋದು ಅಂತೇಳಿ ಜನರಿಗೆ ತಪ್ಪು ಸಂದೇಶ ಕೊಡಬೇಡ್ರಿ. ಇದು ನಿಮ್ಮ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ವಿಷಯವಲ್ಲ. ಸಣ್ಣತನಕ್ಕೆ ಇಳಿಬೇಡ್ರಿ. ಯಾರ್ದೋ ಮಾತು ಕೇಳಿ ಮಾಡೋಕ್ಕೆ ಕೆಲಸ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆರೋಪ ಮಾಡೋದಾದರೆ ನೀವು ಶಾಸಕರ ಮೇಲೆ ಆರೋಪ ಮಾಡಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕುರಿತಾಗಿ ಆರೋಪ ಮಾಡಿರಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಇಲ್ಲ ಸಲ್ಲದ ಆರೋಪವನ್ನು ಮಾಡಬೇಡ್ರಿ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಆ ಸುಳ್ಳು ಆರೋಪ, ಸುಳ್ಳು ಕೇಸ್ಗಳನ್ನು ಮಾಡಿಸುವಂಥ ಒಂದು ನೀತಿ ಏನಿದ್ರೆ ಅದು BJP ಅವರಿಗೆ, ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿಗೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ 2018ರಲ್ಲಿ ಅಧಿಕಾರದಂಥ ಸಂದರ್ಭದಲ್ಲಿ ಇದೇ ದೊಡ್ಡಗೌಡ ಜಿ ಪಾಟೀಲ್ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ ಮುಖಂಡರ ಮೇಲೆ 12 ಕೇಸ್ ಹಾಕ್ಸಿದ್ರು. 12 ಕೇಸ್, ಒಂದಲ್ಲ ಎರಡಲ್ಲ, 12 ಕೇಸ್, ಇನ್ಕ್ಲೂಡಿಂಗ್ ಅವತ್ತಿನ ಮಾಜಿ ಶಾಸಕರು ವಿಜಯನ್ ಕಾಶಪ್ಪನವ್ರನ್ನ ಹೊಣೆಯಾರೋಪ ಮಾಡಿ. ಆದ್ರೆ ಅವೆಲ್ಲವೂ ಕೋರ್ಟ್ನಾಗ ನಿರ್ದೋಷಿಯಾಗಿ ನಿರಪರಾಧ ಅಂತೇಳಿ ನಾವೆಲ್ಲವೂ ಹೊರಗೆ ಬಂದು ಆ ಮತ್ತು ಬೇರೆ. ಆದರೆ ಸುಳ್ಳು ಪ್ರಕರಣ ದಾಖಲೆ ಮಾಡೋದು, ನಿಮ್ಮನ್ನ ಸುಳ್ಳಾಗಿ ಅಧಿಕಾರಿಗಳನ್ನು ರಾಜಕೀಯವಾಗಿ ಬಳಸ್ಕೋತಕ್ಕಂಥದ್ದು, ಇಂಥ ಯಾವುದೂ ಕೆಟ್ಟ ಉದ್ದೇಶ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವರಿಗೆ ಇಲ್ಲ. ನಾವೇ ಎಷ್ಟೋ ಸತ ಹೇಳಿದ್ದೀವಿ ಅವರಿಗೆ, ಸರ ಇಲ್ಲಿ ಈ ಥರ ನಡೀತಾ ಆ ಥರ ನಡೀತಾ, ಅವ್ರ ಮೇಲೆ ಕೇಸ್ ಮಾಡಿರಿ, ಈ ಥರ ಕೇಸ್ ಮಾಡಿರಿ ಅಂಥೇಳಿ. ಆದ್ರೆ ಅವರು ನಮಗೆ ಪ್ರತಿ ಸರ ಒಂದು ಸಜೆಸ್ಟ್ ಮಾಡ್ತಾರೆ. ಅವರು ಏನಂದ್ರೆ, ನೋಡ್ರಪ್ಪ, ಜನ ನಮಗೆ ಓಟ್ ಹಾಕಿ ಅಧಿಕಾರ ಕೊಟ್ಟಿದ್ದು ಜನರ ಅಭಿವೃದ್ಧಿಗಾಗಿ, ಜನರ ಒಳಿತಿಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ. ನಾವು ದೇಶ ರಾಜಕಾರಣ ಮಾಡೋದು ಬೇಡ. ನಾವು ಆರಿಸಿ ಬಂದ ಶಾಸಕರಾಗಿ ಅವತ್ತೇ ಎಲ್ಲರೂ ನಮ್ಮವರು, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಮ್ಮವರು. ನಾವು ಯಾರ ಮೇಲೂ ದೇಶ ರಾಜಕಾರಣ ಮಾಡೋದು ಬೇಡ, ಯಾರ ಮೇಲೂ ಸುಳ್ಳು ಕೇಸ್ ಮಾಡಿಸೋದು ಬೇಡ ಅಂಥೇಳಿ ಪ್ರತಿ ಸಲ ನಮಗೆ ಸಜೆಸ್ಟ್ ಮಾಡ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಈ ಕ್ಷೇತ್ರದ ಪುಣ್ಯ ಅಂತ ತಿಳ್ಕೊಬೇಕು ನೀವು. ಅಂಥ ಶಾಸಕರ ಬಗ್ಗೆ ನೀವು ಸುಳ್ಳು ಆರೋಪ ಮಾಡೋದು, ಇದು ಬಹುಶಃ ಇಡೀ ತಾಲೂಕಿಗೆ ಒಂದು ಮುಜುಗರ ಪಡ್ತಕ್ಕಂಥದ್ದು. ಇವತ್ತು ಈ ಕ್ಷೇತ್ರದಲ್ಲಿ ದೇಶ ರಾಜಕಾರಣ, ಸುಳ್ಳು ಪ್ರಕರಣ ದಾಖಲೆ ಮಾಡ್ತಕ್ಕಂಥ ಕೀರ್ತಿ, ಸುಳ್ಳು ಹೇಳ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಮತ್ತು BJP ಅವರಿಗೆ. ಅವರ ಉದ್ದೇಶ, ಅವರ ಸಿದ್ಧಾಂತನೇ ಇದು. ಅದರ ಜೊತೆಗೆ ಇವತ್ತು ಜನರಿಗೆ ಸುಳ್ಳನ್ನು ಹೇಳೋದು, ಜನರ ದಾರಿ ತಪ್ಪಿಸೋದು, ಸುಳ್ಳು ಬೇರೆ ಬೇರೆ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇವತ್ತು ಅಲ್ಪ ಸ್ವಲ್ಪ ನೀರಿನ ಸಮಸ್ಯೆಗಳು ಆಗಿರ್ಬೋದು, ಇಲ್ಲ ಅಂತ ಹೇಳಕತ್ತಿಲ್ಲ ನಾವು. ಅದನ್ನು ನೀವು ರಾಜಕೀಯವಾಗಿ ಬಳಸ್ಕೊಂಡು ಶಾಸಕರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅನ್ನೋದು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು BJP ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿಸ್ಯಾರ ಅಂತ ಹೇಳಕತ್ತಾರ ಅವರು. ಸಿಂಪಲ್ ಆಗಿ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ತಿಳ್ಕೊಡ್ರಿ. ಮಾಜಿ ಶಾಸಕರಾಗಿರ್ತಕ್ಕ ದೊಡ್ಡ ಪಾಟೀಲ್ ಅವರೇ, ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ದೊಡ್ಡಪ್ಪ ಅನ್ನೋ ವ್ಯಕ್ತಿ ನಮ್ಮ ಕಾಂಗ್ರೆಸ್ಸಿನ ಬೂತ್ ಅಧ್ಯಕ್ಷ ಕೂಡ, ಅವರು ಕೂಡ ಪ್ರಕರಣದಲ್ಲಿ ಹೆಸರಿದೆ. ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ, ನಮಗೆ ಗೊತ್ತಿರಲಿಲ್ಲ, ಬಟ್ ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ. ಅದರಲ್ಲಿ ಕೆಲವೊಂದಿಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹೆಸರುಗಳಿದಾವೆ. ನಮ್ಮ ಶಾಸಕರು ಮಾಡಿಸೋದಾಗಿದ್ರ ಎಲ್ಲ ನೀವು BJP ಲೀಡರ್ಸ್ ಹಾಕ್ಸ್ಬೋದಾಗಿತ್ತಲ್ಲ. ನಮ್ಮ ಮುಖಂಡರು ಯಾಕೆ ಹಾಕಿಸ್ಬೇಕಾಗಿತ್ತು? ಅವರು, ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದೇನಂದ್ರೆ, ಅವರು ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಅಧಿಕಾರಿಗಳೇ ಖುದ್ದಾಗಿ ತಾವೇನು ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಪೊಲೀಸರು ಮತ್ತು ಅಧಿಕಾರಿಗಳು ಕೂಡಿಕೊಂಡು ಆ ವಿಡಿಯೋದಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಕಾನೂನುಬದ್ಧವಾಗಿ ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಅಡಚಣೆ ಉಂಟಾಗಿದೆ ಆ ಸೆಕ್ಷನನ್ನು ಹಾಕಿರ್ಬೋದು. 353 ಹಾಕಿದ್ದಾರೆ ಅಂತ ಕೇಳಿ ನೋಡಿದೆ ನಾನು. ಅದು ಕಾನೂನುಬದ್ಧವಾಗಿ ಅವ್ರು ಏನು ಮಾಡ್ಬೇಕು ಅದು ಮಾಡಿದ. ಅವ್ರು ಅಧಿಕಾರಿ ತಡೆಯಾದಂಥ ಸಂದರ್ಭದಲ್ಲಿ ಅದು ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ಕರ್ತವ್ಯ ಅದು ಮಾಡಿದ್ದಾರೆ. ಆದರೆ ಅದನ್ನೇ ಎದುರಿಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮಾಜಿ ಶಾಸಕರು ಸುಳ್ಳು ದೂರನ್ನು ಕೊಡೋದು,
ಈಗಿರ್ತಕ್ಕಂಥ ಶಾಸಕರ ಮೇಲೆ ಸುಳ್ಳು ಆರೋಪವನ್ನು ಮಾಡೋದು, ಇದೆಲ್ಲ ಬಿಟ್ಟರೆ ನೀವು ಮಾಜಿ ಶಾಸಕರು ಅನ್ನುವುದಕ್ಕೆ ಅರ್ಹರಿರ್ತೀರಿ. ಇಲ್ಲಾಂದರೆ ಅದಕ್ಕೆ ಆ ಹೆಸರಿಗೆ ನೀವು ಅಗೌರವ ತರ್ತಕ್ಕಂಥವ್ರು ಆಗ್ತೀರ ಅಂತ ಹೇಳಿ ನಾನು ಮಾಜಿ ಶಾಸಕರಿಗೆ ನಾನು ಈ ಮಾಧ್ಯಮದ ಮೂಲಕ ನನ್ನ ಒಂದು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ತಾವೆಲ್ಲ ನೋಡಿದಾಗೆ ಈ ಹಿಂದೆ 2018ರಿಂದ 22ರಲ್ಲಿ ಮಾಜಿ ಶಾಸಕರು ಅಧಿಕಾರದಲ್ಲಿದ್ದರು. ದೊಡ್ಡಗೌಡ ಪಾಟೀಲ್ ಅವರು ಅವರೇ ಹೇಳ್ತಾರ 2012ರಲ್ಲಿ ಇದೇನು ನೀರಿಂದು ಯೋಜನೆ ಬಂದಂಥ ಸಂದರ್ಭದಲ್ಲಿ 10 ವರ್ಷಕ್ಕೊಮ್ಮೆ ಅದನ್ನು ಅಪಗ್ರೇಷನ್ ಮಾಡಬೇಕಾಗಿತ್ತು ಅಂತೇಳಿ ದೊಡ್ಡಗೌಡ ಪಾಟೀಲ್ ಅವರು ಹೇಳ್ತಾರ. 10 ವರ್ಷ 2013ಕ್ಕೆ ಅದು ಯೋಜನೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 10 ವರ್ಷದಲ್ಲಿ ಎಷ್ಟಾಯಿತು? 2022ಕ್ಕೆ ಆಗುತ್ತಲ್ಲ. 2022ರಲ್ಲಿ ಯಾರು ಅಧಿಕಾರದಲ್ಲಿದ್ದರು? ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿದ್ದರು. ಅವಾಗ ಅಪಗ್ರೇಷನ್ ಮಾಡ್ಬೋದಾಗಿತ್ತಲ್ಲ. ತಾವು ಅವಾಗ ಒಂದು ವರ್ಷ ಪ್ರೊಸೆಸ್ ಅದು ಅನುದಾನ ಬಿಡುಗಡೆ ಮಾಡಿಸಿ ಟೆಂಡರ್ ಪ್ರೊಸೆಸ್ ಮಾಡಿಸಿ ಮಾಡ್ತಕ್ಕಂಥ ಒಂದು ವರ್ಷ ಟೈಮ್ ಹಿಡಿತಾ ತಾವು ಮಾಡಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಅದು ಕೆಲಸ ಪೂರ್ಣವಾಗಿರ್ತಿತ್ತು, ಜನರಿಗೆ ಅದು ತೊಂದರೆ ಇರ್ತಿದ್ದಿಲ್ಲ. ಇಂಥ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಸುಳ್ಳು ಆರೋಪವನ್ನು ಮಾಡ್ಕೊಂತ ಅಡ್ಡಾಡಕತ್ತಾರೆ ಇವರು. ಅಧಿಕಾರ ಇದ್ದಾಗ ಯಾವುದೇ ಕೆಲಸ ಜನರ ಪರವಾಗಿ ಕೆಲಸ ಮಾಡಲಿಲ್ಲ. ಅಲ್ಲಿಗೆ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಮಾನ್ಯ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದು, ಜನರ ಸಿಂಪತ್ತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವುದೂ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಜನ ವಿಜಯಾನಂದ ಕಾಶ್ಯಪ್ಪನವರು ಅಂದ್ರೆ ಏನಂದು ಗೊತ್ತು, ಮಾಜಿ ಶಾಸಕರನ್ನು ಎಷ್ಟು ಮಟ್ಟಿಗೆ ಅಧಿಕಾರ ಮಾಡಿದ್ರೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ನಿಮ್ಮನ್ನು 30,000 ಮತದಿಂದ ಸೋಲಿಸಿ ನಿಮ್ಮ ಮನೆಯಾಗ ಕುಂದಿಸ್ಯಾರ. ಅದಕ್ಕೆ ನಮ್ಮ ಶಾಸಕರಾಗಿದ್ದಂಥ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಅಧಿಕಾರ ಕೊಟ್ಟಾರ. ಇದನ್ನು ಗಮನದಲ್ಲಿಟ್ಕೊಂಡು ಮಾತಾಡ್ರಿ ಅಂತ ಹೇಳಿ BJP ಅವರಿಗೆ ಮತ್ತು ಮಾಜಿ ಶಾಸಕರಿಗೆ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇದೇ ರೀತಿ ನೀವು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದೇ ಆದರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಬಹಳ ಗಂಭೀರವಾಗಿ ನಿಮಗೆ ಕೊಡಬೇಕಾಗತ್ತೆ. ಎಚ್ಚರ ಇದರಿಂದ ಆರೋಪ ಮಾಡ್ರಿ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರ ಮೇಲೆ ಒಂದು ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಲಕ್ಷ್ಮೀನಗರದ ನಿವಾಸಿಗಳು ನೀರಿನ ಸಮಸ್ಯೆಗಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಸಂಬಂಧ ಅವರು ಸ್ಟ್ರೈಕ್ ಮಾಡಿದ್ರು. ಅದರ ಸಂಬಂಧ ಅವ್ರ ಮೇಲೆ ಶಾಸಕರೇನೆ ಒಂದು FIR ಮಾಡ್ಸಾರ ಅಂತ ಹೇಳಿ ಒಂದು ಸುಳ್ಳು ಸುದ್ದಿ ಒಂದು ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಇದು ಸುಳ್ಳು ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಈಗಾಗಲೇ ಸಾಕಷ್ಟು ಸಲ ನೀರಿನ ಸಮಸ್ಯೆ ಆದಾಗ ಒಪ್ಕೊಂಡಿವಿ ನಾವು, ಸಮಸ್ಯೆ ಆಗೈತಿ. ಸಮಸ್ಯೆ ಆದಾಗ ಸಾಕಷ್ಟು ಜನರು ವಾರ್ಡಿನ ಜನರು ಬಂದು ಸ್ಟ್ರೈಕ್ ಮಾಡಿದಾಗ ನಾವು ಸಾಹೇಬ್ರು ಎಲ್ಲರ ಮ್ಯಾಗೂ ಒಂದು ಕೇಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇವ್ರ ಮ್ಯಾಗ್ಲೇ ಯಾಕೆ ಮಾಡಿದ್ರು? ಇವ್ರು ಏನಪ್ಪಾ ಅಂತಂದ್ರ ಬಂದು ಅಲ್ಲಿ ಒಂದು ಅಧಿಕಾರಿಗಳು ಕೆಲಸ ಮಾಡುವಂತಹ ವೇಳೆಯಲ್ಲಿ ಅಧಿಕಾರಿಗಳನ್ನ ಎಲ್ಲರನ್ನೂ ಹೊರಗೆ ಹಾಕಿ ಅಲ್ಲೇನಪ್ಪಾ ಅಂತಂದ್ರೆ ಅವರು ಅಷ್ಟು ಆಫೀಸಿಗೆ ರೂಮಿಗೆ ಚಾವಿ ಹಾಕಿ ಅವತ್ತೇನಂದ್ರ ಕೆಲಸಕ್ಕೆ ಒಂದು ಅಡೆತಡೆ ಮಾಡಿದ್ರು. ಆ ಉದ್ದೇಶಕ್ಕೆ ಕಮಿಷನರ್ ಸರ್ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಯಾವುದೇ ಒಂದು ದಾಖಲಾತಿಗಳು ಏನೋ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರೇನಂದ್ರೆ ಒಂದು ತಮ್ಮ ಆತ್ಮ ಸಂರಕ್ಷಣೆಗಾಗಿ ಒಂದಿಷ್ಟು ಜನದ ಮೇಲೆ ಏನಪ್ಪಾ ಅಂತಂದ್ರೆ ಕೇಸ್ ಮಾಡಿರ್ಬೋದು. ಅದು ನಮಗೂ ಗೊತ್ತಿಲ್ಲ. ನಾವು ಒಂದಿಷ್ಟು ಇಂಟರ್ನೆಟ್ ಮುಖಾಂತರ ನೋಡಿದಷ್ಟೇ ನನ್ಗೆ ಗೊತ್ತು. ಶಾಸಕರ ಮೇಲೆ ಒಂದು ಆರೋಪ ಮಾಡೋದು ಸುಳ್ಳು. ಯಾಕಂದ್ರೆ ಸಾಹೇಬರು ಇರೋದೇ ಒಂದು ಸಾರ್ವಜನಿಕರ ಒಂದು ಎಲ್ಲ ಕೆಲಸ ಮಾಡೋ ಸಂಬಂಧ, ಜನರ ಸಂಬಂಧ ನಮ್ಮ ಶಾಸಕರು ಇರೋದು. ಈಗಾಗಲೇ ನಾವೆಲ್ಲ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ವಾರ್ಡ್ಗಳಲ್ಲಿ ಬೋರ್ವೆಲ್ಗಳನ್ನು ಕೊಡಿಸ್ತೀವಿ. ಆಮೇಲೆ ಕೆಟ್ಟೋದಂತಹ ಬೋರ್ವೆಲ್ಗಳನ್ನು ರಿಪೇರಿ ಮಾಡಿಸೋದಾಗಿರ್ಬೋದು. ಆಮೇಲೆ ಸಾಕಷ್ಟು ವಾರ್ಡ್ಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿವಿ. ಆಮೇಲೆ ನಿಂತು ಹೋದ ಎಷ್ಟೋ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮರುಚಾಲನೆ ಮಾಡಿವಿ. ಆಮೇಲೆ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಸಾಕಷ್ಟು ಬೋರ್ವೆಲ್ ಕೊರೆಸೋದಾಗಿರ್ಬೋದು, ಸಾಕಷ್ಟು ಕೆಲಸಗಳನ್ನ ಮಾಡಿವಿ. ಆಮೇಲೆ ನಾವೊಂದು ಅಧಿಕಾರದಲ್ಲಿದ್ದಾಗ ಅವ್ರು ನಮ್ಮ 8 ಮಂದಿ ಮೇಲೂ ಕೇಸ್ ಮಾಡಿದ್ರು. ನಾವು 2.5 ವರ್ಷಗಳ ಕಾಲ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಾವು ಕೋರ್ಟಿಗೆ ಅಡ್ಡಾಡಿದ್ವಿ. ನಮ್ಮ ಶಾಸಕರು ಯಾರ ಮೇಲೂ ಒಂದು ದ್ವೇಷ ರಾಜಕಾರಣ ಮಾಡೋರಲ್ಲ, ಎಲ್ಲ ಒಂದು ಜನರ ಪರವಾಗಿ ಇರುವಂತಹವ್ರು ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ನಮ್ಮ ಶಾಸಕರ ಮೇಲೆ ಇರುವಂತಹ ಆರೋಪ ಸುಳ್ಳು ಅಂತ ಹೇಳ್ತೀನಿ. ಯಾವುದೋ ಒಂದು ಜನರಿಗೆ ಕಡಿಮೆ ತಿಳುವಳಿಕೆ ಇದ್ರೂ ಪರವಾಗಿಲ್ಲ, ತಪ್ಪು ತಿಳುವಳಿಕೆಯನ್ನ ಜನರಿಗೆ ಮುಟ್ಟಿಸಬಾರ್ದು ಅನ್ನೋ ಒಂದು ಉದ್ದೇಶ ನಾನು ಇವತ್ತೆಲ್ಲರಿಗೂ ಹೇಳ್ತೀನಿ. ಯಾರು ಒಂದು ತಪ್ಪು ತಿಳುವಳಿಕೆ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಡ್ರಿ. ಈ ಒಂದು ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮೂಲಕ ಸಾಹೇಬರ ಮೇಲೆ ಮಾಡಿರುವಂತಹ ಆರೋಪ ಸುಳ್ಳು. ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸರ್ ಇರೋದು ಜನಪ್ರತಿನಿಧಿಗಳಾಗಿ ಜನರ ಕೆಲಸಗಳನ್ನ ಮಾಡಲಿಕ್ಕಾಗಿ, ವಾರ್ಡ್ನ ಅಭಿವೃದ್ಧಿಗಾಗಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋರು ಅಂತ ಹೇಳ್ತೀನಿ.
ಈಗ ಎಷ್ಟು ಈಗ ರನ್ನಿಂಗ್ ಒಂದು ಅದಾವಲ್ರಿ ಯಾವ್ದಾದ್ರು ರಿಪೇರಿ ಇದ್ರು ನಾನು ಫೋನ್ ಹಚ್ಚಿ ಹೇಳಿರ್ತಾರ ಇಮಿಡಿಯೇಟ್ ಮಾಡ್ಸಿನ್ರಿ ನಾನು. ಈಗ ಎಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಅವು ಏನು ಟ್ಯಾಂಕ್ ಕಟ್ಟಿದ್ರು ಅವೆಲ್ಲ ಹಂಗ ಏನು ವರ್ಕ್ ಆಗವಲ್ರಿ, ಎಲ್ಲ ಸ್ಟಾಪ್ ಆಗಲ್ರಿ. ಅವು ಯಾವಂತ ಗಮನಕ್ಕೆ ಬಂದ್ರು ನಾವು ಮಾಡಿಸ್ತೀವಿ. ಆಲ್ರೆಡಿ ಹೇಳಿದ್ರು ಕಮಿಷನರ್ ಹೇಳಿದ್ರು ಕೂಡ ಇದು ಮಾಡಿಲ್ಲ. ನನ್ನ ಕಡೆ ಲಿಸ್ಟ್ ಕೊಡ್ರಿ, ಅದನ್ನ ನಮ್ಮ ಸದಸ್ಯರು ಎಲ್ಲರೂ ಕೂಡ ನಾವು ಇದು ಮಾಡ್ತೀವಿ. ಅವ್ರು ಕೇಳೋದು ಸಿಸ್ಟಮ್ ಟ್ಯಾಂಕ್ ಕಟ್ಟಾರ, ಅದು ಕನೆಕ್ಷನ್ ಆಗಿಲ್ಲ ಅಷ್ಟೇ. ಅದನ್ನ ಕಲೆಕ್ಷನ್ ವರ್ಕ್ ಇಲ್ಲ. ವರ್ಕ್ ಇಲ್ಲ. ಅಲ್ಲಿ ಹೋಗಿ ನೀರ್ ಟ್ಯಾಂಕ್ ಒಂದಿಷ್ಟು ಕಡೆ ಮೋಟರ್ ಫಿಟ್ಟಿಂಗ್ ಆಗ್ಯಾವ, ಹೊಸದಾಯ್ತು ಬಿಟ್ರೆ ಎಲ್ಲ ಹೊಸ ಮೋಟರ್ ಆಗೈತಿ, ಇದನ್ನು ಆಗೈತಿ, ಕನೆಕ್ಷನ್ಸ್ ಆಗ್ಯಾವ. ಒಂದಿಷ್ಟು ಏನೈತಿ ನೋಡು ನ್ಯೂಟ್ರಲ್ ಫೇಸ್ ಕನೆಕ್ಷನ್ ಅದು ಸಮಸ್ಯೆ ಅದು ನಮ್ದು ನಗರಸಭೆದಲ್ಲ, KV ಅವ್ರು ಸರಿಪಡಿಸಿದ್ರಪ್ಪ ಮೋಟರ್ ಕರೆಕ್ಟ್ ರನ್ ಆಗುತ್ತೆ, ಸಿಸ್ಟಮ್ ಟ್ಯಾಕಿಂಗ್ ಇರ್ಬೋದು. ಅದು ರನ್ ಆಗಿಲ್ಲ. ಅದನ್ನ ಅವರು ತಾಂತ್ರಿಕವಾಗಿ ಅಲ್ಲಿ ನ್ಯೂಟ್ರಲ್ ಫೇಸ್ ಅನ್ನ ಕರೆಕ್ಟ್ ಚೆಕ್ ಮಾಡ್ಕೊಂಡು ಅದರಿಂದ ಕನೆಕ್ಷನ್ ಕೊಟ್ಟಿದ್ರಪ್ಪ ಅಂದ್ರೆ ಎಸ್ಕಾಂದವರು ಮೋಟರ್ ಕರೆಕ್ಟ್ ಆಗಿ ರನ್ ಆಗ್ತಿತ್ತು. ಅದೇನಾಗೈತಪ್ಪ ಅಂದ್ರೆ ಇವರು ನ್ಯೂಟ್ರಲ್ ಫೇಸ್ ಅನ್ನ ಕರೆಕ್ಟ್ ಕನೆಕ್ಷನ್ ಮಾಡಾರ್ದ ನ್ಯೂಟ್ರಲ್ ಒಂದೊಂದು ಕಂಬಕ್ಕೆ ನ್ಯೂಟ್ರಲ್ ಇದನ್ನ ಇಲ್ಲ, ಲೈನ ಬಂದಿಲ್ಲ, ಅವೆಲ್ಲ ಹೊಸದಾಗಿರೋಂಥ ಕಂಬ. ಥರ್ಡ್ ಲೈನ್ ನ್ಯೂಟ್ರಲ್ ಕನೆಕ್ಷನ್ ಬಂತಪ್ಪ ಅಂದ್ರೆ ಸಿಸ್ಟಮ್ ಕರೆಕ್ಟಾಗಿ ರನ್ ಆಗ್ತಾವ. ಅಲ್ಲಿ ಯಾವಾಗಲೂ ನೀರು ಸಿಸ್ಟಮ್ ಟ್ಯಾಂಕಿಂಗ್ ನೀರು ಬರುತ್ತೆ ಮೋಟರ್ ಎಲ್ಲ ಹೊಸದಾಗಿ ಆದಂಥ ಯೋಜನೆಗಳು.